ಈಗ ನಾನು ಇದು ಒಂದು ಸರಿ ಬೆಂಗಳೂರಿನಲ್ಲಿ ಕೂಡ ಒಂದು ಮೀಟಿಂಗ್ನಲ್ಲಿ ಹೇಳಿದ್ದೆ. ಬಿ ಜೆ ಪಿಯವರು ಈ ಧರ್ಮದ, ಈ ತತ್ವದ, ಈ ಸಿದ್ಧಾಂತದ ವಿರುದ್ಧ ಇದ್ದರೆ ಅವ್ರ ಜೊತೆ ಎಲ್ಲ ಸಂಬಂಧಗಳನ್ನು ಕಟ್ ಮಾಡೋಣ. ಈಗ ಸರ್ಕಾರದಲ್ಲಿ ನೀವಿದ್ದೀರಾ, ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಮೆಜಾರಿಟಿ ಇದೆ, ನೀವು ಹೇಳಿ ಇಂಥ ಜನ ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಆದಿವಾಸಿ ಇರ್ಬೋದು, ನಮ್ಮ ರಾಷ್ಟ್ರದ ನಾಗರಿಕರಲ್ಲ ಅಂತ ಹೇಳಿಬಿಡಿ. ಮತ್ತು ಯಾವ್ಯಾವ ದೇಶಗಳಿದೆ ಅಲ್ಲ, ಇಸ್ಲಾಮಿಕ್ ಕಂಟ್ರಿಗಳೆಲ್ಲ, ಅವ್ರ ಜೊತೆ ವ್ಯಾಪಾರ ಬಿಟ್ಬಿಡಿ. ಯಾರು ಬೇಡ ಅಂದಿದ್ದಾರೆ? ಅಲ್ಲಿ ಹೋಗಿ ಅಲ್ಲಿ UAE ಮುಖ್ಯಸ್ಥರನ್ನ ದಬ್ಕೋತಾರೆ, ಸೌದಿ ಅರೇಬಿಯಾ ರಾಜನ ದಬ್ಕೋತಾರೆ, ಮೈ ಫ್ರೆಂಡ್ ಮೈ ಬ್ರದರ್ ಅಂತ ಟ್ವೀಟ್ ಮಾಡ್ತಾರೆ. ಅವರಿಂದ ಅವ್ರದ್ದು ವ್ಯಾಪಾರ ಬೇಕು, ಕಚ್ಚಾ ತೈಲ ಬೇಕು, ಅವರಿಂದ ಪೆಟ್ರೋಲಿಯಂ ಬೇಕು, ಅವರಿಂದ ಯೂರಿಯಾ ಬೇಕು. ಇವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದಿಲ್ಲ. ಈಗ LPG 70-80% ಎಲ್ಲಿಂದ ಬರ್ತಾ ಇರೋದು ಸರ್? ಈಗ ಜನರಿಗೆ ಅರಿವಾಯ್ತಾ ಎಲ್ಲಿಂದ ಬರ್ತಾ ಇದೆ ಅಂತ? ಕ್ರೂಡ್ ಆಯಿಲ್ ಎಲ್ಲಿಂದ ಬರ್ತಾ ಇದೆ, ಇಂಧನ ಎಲ್ಲಿಂದ ಬರ್ತಾ ಇದೆ? ಇವರಿಗೆ ಸಾಮಾನ್ಯ ಪ್ರಜ್ಞೆನೂ ಇಲ್ಲ. ಸುಮ್ಮನೆ ಅವರು ಏನೋ ಮನ್ಸಿಗೆ ಬಂದಾಗ ಮಾತಾಡ್ಕೊಂಡು ಹೋಗ್ತಾರೆ. ಮೊನ್ನೆ ಇನ್ನೊಂದು ಫಂಕ್ಷನ್ನಲ್ಲಿ ಹೇಳ್ತಾ ಇದ್ದೆ, ನಾವು ತಿಲಕ್ ಹಾಕೋತೀವಲ್ಲ, ಏನ್ರಿ ಅದಕ್ಕಂತಾರೆ? ಕುಂಕುಮ, ಕೇಸರಿ. ಕೇಸರಿ ಎದರಿಂದ ಮಾಡ್ತಾರೆ? ಕೇಸರಿಂದ. 90% ಕೇಸರಿ ಎಲ್ಲಿಂದ ಬರ್ತದೆ ಗೊತ್ತಾ? 90%. ಬರೀ ಒಂದು 5%, 8% ಕಾಶ್ಮೀರ್ನಲ್ಲಿ ಬೆಳೀತಾರೆ. ಅದು ಹೊರತುಪಡಿಸಿ ಎಲ್ಲನೂ ಅಫ್ಘಾನಿಸ್ತಾನದಿಂದ ಬರೋದು, ಇರಾಕಿಂದ ಬರೋದು. ಅಂದರೆ ಇವ್ರು ಹಚ್ಚದ್ ನಿಲ್ಲಿಸ್ತಾರೆ. ಏನು ಸ್ವಲ್ಪ ಪ್ರಾಕ್ಟಿಕಲ್ ಇರಬೇಕು. ಇದೇ ನಿಮ್ಮ ಅಮಿತ್ ಶಾ ಅವ್ರ ಮಗ ಕರೋನಾ ಸಂದರ್ಭದಲ್ಲಿ IPL ಎಲ್ಲಿ ಆಡಿಸಿದ್ದು ಸರ್? ಲಂಡನ್ನಲ್ಲಿ ಆಡಿಸಿದ್ದ, ಅಮೆರಿಕನಲ್ಲಿ ಆಡಿಸಿದ್ದ, ಪ್ಯಾರಿಸ್ನಲ್ಲಿ ಆಡಿಸಿದ್ದ, ಎಲ್ಲಿ ಆಡಿಸಿದ್ದು? ದುಬೈ. ಅವಾಗೆಲ್ಲೋಗಿತ್ತಪ್ಪ ಇವ್ರದ್ದು ದೇಶ ಪ್ರೇಮ? ಅವಾಗೆಲ್ಲೋಗಿತ್ತು? ಸೊ ಈ ದ್ವಂದ್ವ ನೀತಿ, ಎರಡೆರಡು ನಾಲ್ಗೆ ಏನಿದೆ ಇವ್ರದ್ದು, ಅವರಿಗೆ ಸಮರ್ಥನೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಈಗ ಮೊನ್ನೆ ನಮ್ಮ BJP ಕ್ಯಾಂಡಿಡೇಟ್ ದಾವಣಗೆರೆ ಅಷ್ಟೆಲ್ಲ ಇವರು ಇದು ಬ್ರದರ್ಸ್ ಬಜೆಟ್, ಇದು ಅಲ್ಪಸಂಖ್ಯಾತರ ಓಲೈಕೆ ಅಂತ ಹೇಳ್ಬಿಟ್ಟು ಪಾಪ ಯಾರೋ ಮೌಲ್ವಿ ಕರೆದಿ ಅವರಿಗೆ ಆಶೀರ್ವಾದ ಮಾಡಿ ಹೋಗಿಲ್ವಾ, ಕೊಟ್ಟೋಗಿಲ್ವಾ? ಅದು ಇವರೇ ಕರೆದಿದ್ರಂತಲ್ಲ ಅವ್ರ ಮನೆಗೆ. ಅವಾಗೇನಾಗಿತ್ತು? ಸೊ ಅದರಿಂದ ಇವೆಲ್ಲ ಸುಮ್ಮನೆ BJP ಅವರಿಗೆ ಲಾಜಿಕ್ ಅನ್ನೋದಿಲ್ಲ ರೀ. ಸುಮ್ಮನೆ ಇದು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಏನೇನು ಕಳಿಸ್ಕೊಡ್ತಾರೆ ಕೋರ್ಸ್ಗಳು, ಅದನ್ನು ಬಾಯ್ಪಾಟ್ ಮಾಡಿ ನಿಮ್ಮ ಮುಂದೆ ಹೇಳೋದು, ಅದನ್ನೇ ಅವರು ಸತ್ಯ ಅಂದ್ಕೊಂಡಿದ್ದಾರೆ. ಅದು ಪಾಪ ಈ ನಿಮ್ಮ MLAಗಳು MLCಗಳಿಗೆ ನಾನು ಬ್ಲೇಮ್ ಮಾಡಲ್ಲ. ಪ್ರಧಾನಮಂತ್ರಿನೇ ಹಂಗೆ ಮಾತಾಡ್ತಾ ಇದ್ದಾಗ ಮೊನ್ನೆ ಕೇರಳ ಎಲೆಕ್ಷನಲ್ಲಿ ಇದ್ದೆ,